ಓಂ ಗಣೇಶಾಯ ನಮಃ. ನಮಸ್ಕಾರ ವೀಕ್ಷಕರೇ, ನಿಮಗೆ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 2026ರಲ್ಲಿ ಮೀನ ರಾಶಿಯ ಯಾವುದೆಲ್ಲ ಪ್ರಯೋಜನಗಳು ಇದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. 2026 ವರ್ಷ ಮೀನ ರಾಶಿಯವರಿಗೆ ಒಳಗಿನ ಬದಲಾವಣೆ ಮತ್ತು ಹೊರಗಿನ ಸಾಧನೆಯ ವರ್ಷವಾಗಿರುತ್ತದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ದೊಡ್ಡ ಮಾರ್ಪಾಡುಗಳು ಕಾಣಿಸಿಕೊಳ್ಳುತ್ತವೆ. ಆತ್ಮವಿಶ್ವಾಸ, ಆಧ್ಯಾತ್ಮ ಮತ್ತು ಆರ್ಥಿಕ ಸ್ಥಿರತೆ ಮುಖ್ಯ ವಿಷಯಗಳಾಗಿರುತ್ತವೆ. ಜನವರಿ ರಿಂದ ಮಾರ್ಚ್, ವರ್ಷದ ಆರಂಭ ಸ್ವಲ್ಪ ಮಿಶ್ರ ಫಲ ನೀಡುತ್ತದೆ. ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಇರುತ್ತದೆ. ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಕಾಣಬಹುದು, ಆದರೆ ಸಮಾಧಾನದಿಂದ ಪರಿಹಾರ ಸಿಗುತ್ತದೆ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ. ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಏಪ್ರಿಲ್ ರಿಂದ ಜೂನ್, ಈ ಅವಧಿಯಲ್ಲಿ ಭಾಗ್ಯ ಸಹಕಾರ ಹೆಚ್ಚಾಗುತ್ತದೆ. ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಉತ್ತಮ ಸಮಯ. ವ್ಯಾಪಾರಿಗಳಿಗೆ ಲಾಭದ ಸೂಚನೆ. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು. ದಾಂಪತ್ಯ ಜೀವನದಲ್ಲಿ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಜುಲೈ ರಿಂದ ಸೆಪ್ಟೆಂಬರ್, ಈ ಸಮಯದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಉಂಟಾಗಬಹುದು. ಸ್ನೇಹಿತರ ಮಾತಿನಿಂದ ಮನಸ್ಸಿಗೆ ನೋವು ಆಗುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ತಪ್ಪಿಸಿ. ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಮತ್ತು ನಿದ್ರೆ ಸಮಸ್ಯೆ ಕಾಣಬಹುದು. ನಿಯಮಿತ ವ್ಯಾಯಾಮ ಸಹಾಯಕವಾಗುತ್ತದೆ. ಅಕ್ಟೋಬರ್ ರಿಂದ ಡಿಸೆಂಬರ್, ವರ್ಷದ ಕೊನೆಯ ಭಾಗ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಪ್ರಗತಿ, ಪದೋನ್ನತಿ ಅಥವಾ ಹೊಸ ಆದಾಯ ಮೂಲ ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹರ್ಷದ ವಾತಾವರಣ ಇರುತ್ತದೆ. ಮನೆ ಅಥವಾ ವಾಹನ ಖರೀದಿ ಯೋಚನೆ ಸಾಕಾರವಾಗಬಹುದು. ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಧನೆಯ ವರ್ಷ. ಏಕಾಗ್ರತೆ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಉತ್ತಮ ಅವಕಾಶ. ಪರಿಶ್ರಮ ಮಾಡಿದಷ್ಟು ಫಲ ಸಿಗುತ್ತದೆ. ವ್ಯಾಪಾರ ಮತ್ತು ಉದ್ಯೋಗ, ಉದ್ಯೋಗದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ. ಕೆಲಸದ ಒತ್ತಡ ಇದ್ದರೂ ಹೆಸರು ಮತ್ತು ಗೌರವ ಸಿಗುತ್ತದೆ. ವ್ಯಾಪಾರಿಗಳಿಗೆ ಮಧ್ಯಭಾಗದಲ್ಲಿ ಸವಾಲುಗಳಿದ್ದರೂ ಕೊನೆಯಲ್ಲಿ ಲಾಭವಾಗುತ್ತದೆ. ಹಣಕಾಸು, ಹಣ ಬರುತ್ತದೆ ಆದರೆ ಖರ್ಚು ಕೂಡ ಸಮಾನವಾಗಿ ಇರುತ್ತದೆ. ಉಳಿಸುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಅಗತ್ಯ. ದೊಡ್ಡ ಹೂಡಿಕೆ ಮಾಡುವ ಮೊದಲು ಹಿರಿಯರ ಸಲಹೆ ಪಡೆದುಕೊಳ್ಳಿ. ಆರೋಗ್ಯ, ಸಾಮಾನ್ಯವಾಗಿ ಆರೋಗ್ಯ ಸರಿಯಾಗಿರುತ್ತದೆ, ಆದರೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು. ಯೋಗ, ಧ್ಯಾನ ಮತ್ತು ಸರಿಯಾದ ಆಹಾರ ಪದ್ಧತಿ ಅನುಸರಿಸುವುದು ಒಳಿತು. ದಾಂಪತ್ಯ ಮತ್ತು ಪ್ರೀತಿ, ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮುಖ್ಯ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬೇಡಿ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ವರ್ಷ ಸ್ಪಷ್ಟತೆ ಬರುತ್ತದೆ. ಮದುವೆ ಯೋಗವು ಕೆಲವು ಮಂದಿಗೆ ಸಾಧ್ಯ. ಸಾರಾಂಶ: 2026 ಮೀನ ರಾಶಿಯವರಿಗೆ ಪರೀಕ್ಷೆ ಮತ್ತು ಪ್ರಗತಿಯ ಮಿಶ್ರ ವರ್ಷ. ಸಹನೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವ ಇದ್ದರೆ ವರ್ಷಾಂತ್ಯದಲ್ಲಿ ಸಂತೋಷ ಮತ್ತು ಸಾಧನೆ ನಿಮ್ಮದಾಗುತ್ತದೆ.